ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ನಮ್ಮ ಮನೆ ಹತ್ರ ಹಾಕಿರೋಂಥ ಗಿಡಗಳನ್ನು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತೇಳಿ ಬಂದೆ. ಇವತ್ತು ನಮ್ಮ ಕಡೆ ಮಳೆ ಬಿಸಿಲು ಬರ್ತಾ ಇದೆ. ಸ್ವಲ್ಪ ಹೊತ್ತು ಮಳೆ ಬಂದರೆ ಸ್ವಲ್ಪ ಹೊತ್ತು ಬಿಸಿಲು ಬರ್ತಾ ಇದೆ. ತುಂಬ ಚೆನ್ನಾಗಿದೆ ವಾತಾವರಣ. ಒಂಥರ ಮೊನ್ನೆ ನನ್ನ ಫ್ರೆಂಡ್ ಒಬ್ಬಳು ಒಂದು ಗಿಡ ಕೊಟ್ಟು ಹೋಗಿದ್ಲು. ಆ ಗಿಡ ಹೋಗಿದ್ದೆ ನಾನು, ಅದನ್ನು ವಿಡಿಯೋ ಕೂಡ ಮಾಡಿದ್ದೀನಿ. ಹಾಕಿದ್ದೆ, ಅದು ತಕ್ಷಣಕ್ಕೆ ಹೂ ಬಂದುಬಿಟ್ಟಿದೆ. ನನಗೆ ತುಂಬ ಖುಷಿಯಾಯಿತು. ಏಕೆಂದರೆ ನಮ್ಮ ಮನೆಯಲ್ಲಿ ಗಿಡಗಳು ಭಾಳ ಬೆಳೆಯೋದಿಲ್ಲ, ಆದರೂ ಅಷ್ಟು ಫಾಸ್ಟಾಗಿ ಹೂ ಬೆಳ್ಕೊಂಬಿಡ್ತಲ್ಲ ಅಂಥೇಳಿ ತುಂಬ ಖುಷಿಯಾಯಿತು ನನಗೆ. ನೋಡಿ, ತೊಂಡೆ ಗಿಡ ಇದೆ, ತೊಂಡೆ ಗಿಡ, ಆಮೇಲೆ ಪೇರ್ಲೆ ಮರ, ತೊಂಡೆ ಹೂ ಇನ್ನೂ ಬಿಡ್ತಾ ಇದೆ ಅಷ್ಟೇ. ತೊಂಡೆ ಕಾಯಿ ಬಿಟ್ಟಿಲ್ಲ, ಲೇಟು. ನೋಡಿ, ಮೊನ್ನೆ ಹೋಗಿದ್ದೆ, ಆಚೆ ವಾರ ಹಾಕಿದ್ದೆ, ಇಷ್ಟರೊಳಗೇ ಹೂ ಬಿಟ್ಬಿಟ್ಟಿದೆ. ಅದು ಇನ್ನೂ ಒಂದು ಗಿಡ ಇದೆ, ಆ ಗಿಡ ಇನ್ನೂ ಎದ್ದಿಲ್ಲ, ಚಿಗುರಿಲ್ಲ ಅದು. ನೋಡಿ, ಮೊಗ್ಗು ಹೂವು ಎಲ್ಲ ಒಂದೇ ದಿವಸದಲ್ಲೇ ಮೊಗ್ಗು. ಬೆಳಿಗ್ಗೆ ಮಧ್ಯಾಹ್ನ ಅರ್ಧ ಅರಳಿ ಮತ್ತು ಸಂಜೆ ಆಗೋದ್ರೊಳಗೆ ಫುಲ್ ಅರಳಿಬಿಟ್ಟಿತ್ತು. ಚೆನ್ನಾಗಿದೆ, ನನಗಂತೂ ಖುಷಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ಫ್ರೆಂಡ್ಸ್, ನಿಮಗೆ ಇಷ್ಟ ಆಯಿತಾ? ಕಮೆಂಟ್ ಮಾಡಿ ದಯವಿಟ್ಟು. ಮನುಷ್ಯನಿಗೆ ವಯಸ್ಸಾಗ್ತಾ ಒಂಟಿತನ ಕಾಡುತ್ತೆ ಫ್ರೆಂಡ್ಸ್. ಅವ್ರ ಜೀವನ ಅವರಿಗೆ, ಆಮೇಲೆ ಮಕ್ಕಳ ಜೀವನ ಮಕ್ಕಳಿಗೆ, ಹೀಗೆ ಒಂಟಿತನ ಕಾಡುತ್ತೆ. ಆವಾಗ ಈ ಯೂಟ್ಯೂಬು ಒಂದಷ್ಟು ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಯಾರು ಕೇಳದೇ ಇರಲಿ, ಒಂದು ಇದ್ದೇ ಇರುತ್ತೆ. ಹಾಗಾಗಿ ನನಗೆ ಈ ಯೂಟ್ಯೂಬ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಫುಲ್ ಮಾತಾಡ್ತೀನಿ ಫ್ರೆಂಡ್ಸ್. ಬಾಯ್ ಈಗ.